ಇಲ್ಲ ಇಲ್ಲ ಈಗ ಈ ಕಡೆ ಆ ಕಡೆ ಇದ್ದು ಸರ್ ಇದು ನಿಮ್ಮದಾ? ಇಲ್ಲಿಂದ ಇಲ್ಲಿವರೆಗೂ ಮಲಗಿದ್ದು ಇಲ್ಲಿ ಅದು. ಸುಹೇಲ್ ಮಗಳು ಒಬ್ಬಳು 12 ವರ್ಷ, ಇನ್ನೊಬ್ಬನು 14 ವರ್ಷ, ಇನ್ನೊಬ್ಬನು 5 ವರ್ಷ ಅಂದರೆ ಹೆಂಡತಿ ಕೂಡ ಐಶ್ವರ್ಯ ಇದ್ದಾರೆ. ಮಕ್ಕಳು ಇಬ್ಬರಿಗೆ ಪ್ಲಾಸ್ಟಿಕ್ ಆಪರೇಷನ್. ಅವ್ರು ನಮ್ಮ ದೊಡ್ಡಮ್ಮವ್ರ ಮನೆ ಆ ಕಡೆ ಇದ್ದಿದ್ದವ್ರು, ಅದು ಕೂಡ ಇಲ್ಲಿಂದ ಹೊಡೆದಿರೋದು, ಆ ಕಡೆ ಗೋಡೆ ಎಲ್ಲ ಆ ಕಡೆ ಕೂಡ ಬಿದ್ದೋದು. ರಾತ್ರಿ ಸಿಲಿಂಡರ್ ಆನ್ ಮಾಡಿದಂಗೆ ಬಿದ್ದುಬಿಟ್ಟಿದ್ದೀವಿ, ಲೀಕ್ ಆಗಿದೆ ಅದು. ಸಿಲಿಂಡರ್ ಆಫ್ ಮಾಡಿದ್ದೀವಿ, ಕೆಳಗಡೆ ಎಲ್ಲ ಐಸ್ ಗಡ್ಡೆ ಬಂದುಬಿಟ್ಟಿದೆ. ಸಿಲಿಂಡರ್ ಫ್ಲೋ ಆಗುತ್ತಲ್ಲ, ಫ್ಲೋ ಆದರೆ ಐಸ್ ಆಗೋದು. ಅಂದರೆ ಇವಾಗ ಲೈಟ್ ಆನ್ ಮಾಡಿದ್ರು, ಲೈಟ್ ಆನ್ ಮಾಡಿದ ತಕ್ಷಣ ಅವ್ನು ನಮಾಜ್ ಗೆದ್ದೋಳ್ತಾನೆ ದೊಡ್ಡ ಹುಡುಗ. ಆನ್ ಮಾಡಿದ ತಕ್ಷಣ ಅದೇ ನಂಗೆ ಗೊತ್ತಾಗಿರೋದು. ಮೇಲೆ ಅದು ಏನಾಯಿತು ನಮಗೆ ಗೊತ್ತಿಲ್ಲ. ಮಿಕ್ಕಿರೋದೇ ಹೌದು ಸರ್, ಇದು ಸೆಂಟ್ರ್ ಗೋಡೆ ಇದ್ದಿದ್ದು, ಆ ಗೋಡೆನೇ ಇಲ್ಲ ಸರ್. ಅವ್ರು ಹೆಂಗೆ ಮಿಕ್ಕಿದಾರ ನಮಗೆ ಗೊತ್ತಾಗ್ತಿಲ್ಲ. ಸಪ್ಡಿ ಅದು ಮಂಚ ಆಯ್ತಲ್ಲ, ಅದ್ರ ಮೇಲೆ ಸಪ್ಡಿ ಬಂದು ಹೆಣ್ಮಗು ಆ ಸಪ್ಡಿ ಕೆಳಗಡೆ ಬಂತು. ಇಷ್ಟು ಬಿದ್ದು ಅವರು ಎಲ್ಲ ಉಳಿದಿದ್ದಾರೆ ಅಂತ ಸರ್. ಕೆಳಗಡೆ ಗೋಡೆ ಎಲ್ಲ ಒಡೆದೋಗಿದೆ, ಮೇಲೆ ಗೋಡೆಗಡೆ ಹಿಂಗೆ ಆಗ್ತಾ ಇದೆ. ಆಮೇಲೆ JCP ಬಂದು ಮುಟ್ಟಿದ ತಕ್ಷಣ ಎಲ್ಲ ಬಂದಿದೆ. ಫೋನ್ ಮಾಡಿದ್ರು ಫಸ್ಟ್ ಅರ್ಜೆಂಟ್ ಹೋಗ್ಬೇಕು ಅಂತ ನಮ್ಮ ತಾಯಿಯಿಂದ ಹಾಸ್ಪಿಟ್ಲಿಗೆ ಬಂದು ನೋಡ್ರಿ ಫಸ್ಟು ನಮ್ಮ ಬಂದಿಲ್ಲ ಮೇಡಮ್. ಫೋನ್ ಮಾಡ್ತಾರೆ, ನಾನು ರಾತ್ರಿ ಬಂದೆ, ಈಗ ಬಂದ್ಬಿಟ್ಟೆ ನಾನು. ಪೇಷಂಟ್ಗೆಲ್ಲ ನೋಡಿದ್ರು, ಮಾತಾಡ್ಕೊಂಡು ಆಯ್ತಪ್ಪ. ಮುಖ್ಯ ಉಳಿದಿದೆ ನಮಗೆ. ಸುಹೇಲ್ಗೆ ಏನಾಗಿದೆ? ಸುಹೇಲ್ಗೆ ಮೇಲೆ ಇದ್ದಿದ್ದವನು ಕೆಳಗಡೆ ಸಪ್ಲಿ ಜೊತೆ ಅವನು ಬಿದ್ದೋಗಿದ್ದಾನೆ. ಈ ತಲೆಗೆ ಒಂದು ಚೂರು ಏಟು, ಇದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಚಿಕ್ಕ ಮಕ್ಕಳು ಅಂತ ಅವ್ನಿಗೆ ಹೆಂಡತಿಗೆ ಹೇಳಿದ್ದಾನೆ, ನಿನ್ನ ಮಲ್ಕೋ ಹೋಗು, ನಾನು ಬಟ್ಟೆ ಎಲ್ಲ ಹೋಗಿ ಬಟ್ಟೆ ರೋಡ್ 2 ಗಂಟೆ ರಾತ್ರಿವರೆಗೂ. ನಮ್ಮ ನಗರ ವ್ಯಾಪ್ತಿಯ 25ನೇ ವಾರ್ಡ್ನ ನಮ್ಮ ಜಹಾಂಗೀರ್ ಮಹಲ್ದಲ್ಲಿ ಮೊನ್ನೆ 25ನೇ ತಾರೀಕು ಮಾರ್ನಿಂಗ್ ಒಂದು 6:30ಕ್ಕೆ ನಡಿಬಾರ್ದು ಒಂದು ಘಟನೆ ನಡೆದಿದೆ. ನನ್ನ ಸ್ನೇಹಿತ ಹಾಗೂ ನನಗೆ ಹಿತೈಷಿಯಾಗಿರ್ತಕ್ಕಂಥ ಸುಹೇಲ್ ಅವರು ಆಘಾತಕ್ಕೊಳಗಿರ್ತಕ್ಕಂಥ ಒಂದು ದಿವಸ ಆಗಿದೆ. ಅವತ್ತು ಮಾರ್ನಿಂಗ್ ನಮಾಜ್ಗೆ ಹೋಗ್ಬೇಕಂತ ಬೆಳಗ್ಗೆ ಎದ್ದಾಗ ಸ್ವಿಚ್ ಆಗ್ತಾಗ ಏನು ಸಿಲಿಂಡ್ರ್ ಬ್ಲಾಸ್ಟ್ ಆಗಿ ಇಡೀ ಮನೆಯೇ ಒಂದು ಆಘಾತಕ್ಕೊಳಗಾಗಿ ಒಂದು ಇನ್ಶಾಲ್ಲ ದೇವ್ರ ದಯ ಏನು ಅಲ್ಲಿ ಒಬ್ಬ ಮಗು ಮಾತ್ರ ನಾವು ಕಳ್ಕೊಂಡಿದ್ದೀವಿ. ಇನ್ನು 6 ಜನ ಗಾಯಾಳಾಗಿದೆ. ಅವ್ರ ಆಸ್ಪತ್ರೆ ಚಿಕಿತ್ಸೆ ನಡೀತಾ ಇದೆ. ಈ ಕೂಡಲೇ ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಕಮಿಷನರು ಸ್ಪಾಟಿಗೆ ಬಂದು ಅವರೆಲ್ಲ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ನಾವು ಮಾಡಿಕೊಟ್ಟಿದ್ದು. ಇಮ್ಮಿಡಿಯೇಟ್ ನಮ್ಮ ತಹಸೀಲ್ದಾರ್ಗೆ ಫೋನ್ ಮಾಡಿ ಬೇಗ ಹಾಸ್ಪಿಟ್ಲಿಗೆ ಹೋಗಿ ಉಳಿದವ್ರನ್ನ ಉಳಿಸ್ಕೊಳ್ಳಿ ಅಂತ ನಾನು ಇದು ಮಾಡಿದೆ. ಅವರು ಇಮ್ಮಿಡಿಯೇಟಾಗಿ ಅವ್ರ ಕರ್ತವ್ಯನ ಅವ್ರು ನಿರ್ವಹಿಸಿದರು. ಇದಾದಮೇಲೆ ನಾನು ಬೆಳಗ್ಗೆ ಬಂದ ಕೂಡಲೇ ಫಸ್ಟ್ ಭೇಟಿ ಮಾಡ್ತಾಯಿದ್ದೀನಿ. ಸೊ ನನ್ನ ಕಡೆಯಿಂದ ಆರ್ಥಿಕ ಸಹಾಯವನ್ನು ಏನು ಹಾಸ್ಪಿಟ್ಲಿಗೆ ಆಗುತ್ತೋ ಆರ್ಥಿಕ ಸಹಾಯವನ್ನು ನಾನು ಖಂಡಿತವಾಗಿ ನಾನು ಮಾಡ್ತಾಯಿದ್ದೀನಿ. ಇದಾದಮೇಲೆ ಈ ಮನೆ ಕ್ಲೀನ್ ಆಗಿದ ತಕ್ಷಣ ಅಂದರೆ ಇದು ಆಗಿದ ತಕ್ಷಣ ಸ್ಲಮ್ ಬೋರ್ಡಿಂದ ಇಲ್ಲಿ ಇಮ್ಮಿಡಿಯೇಟಾಗಿ ಮನೆ ಕಟ್ಕೊಡ್ಲಿಕ್ಕೆ ಅದೇನು ಸಂಪೂರ್ಣ ವೆಚ್ಚವನ್ನು ನಾನೇ ಇದು ಮಾಡಿ ಮನೆ ಕಟ್ಕೊಡ್ತೀನಿ. ಇವರು ಆದಷ್ಟು ಬೇಗ ಇದು ಕ್ಲೀನ್ ಮಾಡಿಕೊಟ್ರೆ ಇವತ್ತು ಬೇಗ ಕ್ಲೀನ್ ಮಾಡ್ರೆ ನಾಳೆನೇ ಮನೆ ಕಟ್ಕೊಡ್ತೀನಿ. ಯಾದ ಕೂಡಲೇ ನಾನು ನಮ್ಮ ಪರಿಹಾರ ನಿಧಿಯ CM ಫಂಡಿಗೆ ನಾನು ಲೆಟ್ರ್ ಬರೆದಿದ್ದೀನಿ. ನಾನೇ ಸೋಮವಾರ ಹೋಗಿ CMನ ಮೀಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಹೇಳಲಿಕ್ಕೆ ಬರೋದಿಲ್ಲ, ಎಷ್ಟಾಗುತ್ತೋ ಅಷ್ಟು CM ಫಂಡ್ನ ಆ ಮಗುಗೋಸ್ಕರ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮನ್ನು ಬಿಟ್ಟು ಹೋಗಿದೆ ಮಗು.
ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ನಾವು ಎಷ್ಟು ದುಡ್ಡು ಕೊಟ್ಟರು ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ. ನಾನೇ ಖುದ್ದ ಸಿ ಎಮ್ ಹತ್ರ ಹೋಗಿ ಆ ಸಿ ಎಮ್ ಫಂಡ್ನ ತರಿಸ್ಕೊಟ್ಟು ಅದು ಏನು ಆ ನೋವನ್ನು ಭರಿಸೋ ಶಕ್ತಿ ಇನ್ಶಾಲ್ಲ ದೇವರು ನಮಗೆ ಅಲ್ಲ ಕೊಡಲಿ ಅಂತ ನಾನು ಕೇಳ್ಕೊತ, ಸೊ ಅವ್ರ ನೋವನ್ನು ಭರಿಸೋ ಶಕ್ತಿ ಇಡೀ ಕುಟುಂಬಕ್ಕೆ ಕೊಡಲಿ. ಆದಷ್ಟು ಬೇಗ ನಮ್ಮ ಗಾಯಾಳಾಗಿರ್ತಕ್ಕಂಥ ಸುಹೇಲ್ ಮತ್ತು ಅವ್ರ ಹೆಂಡತಿ ಅವರೆಲ್ಲ ಕುಟುಂಬದವ್ರು ಕೂಡ ಬೇಗ ಹಾಸ್ಪಿಟ್ಲಿಂದ ಬೇಗ ಬರಲಿ. ನಾನು ಕೂಡ ಹಾಸ್ಪಿಟ್ಲ್ ಹತ್ರ ಮಾತಾಡಿದ್ದೀನಿ, ಪ್ರತಿ ದಿವಸ ಮಾತಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಫಂಡ್ ಕಡಿಮೆ ಇದೆ, ನಾನು ಕಳಿಸ್ಕೊಡ್ತಾ ಇದ್ದೀನಿ ಈಗ. ಸೊ ಒಂದೇ ನಾನು ಹೇಳೋದು, ನಮ್ಮದಲ್ಲಿ ಯಾವುದು ಜೇತೆ ಭಾವ ಪಕ್ಷ ಇವೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ, ಮನುಷ್ಯತ್ವಕ್ಕೆ ಒಂದೇ ನಮ್ಮ ಹತ್ರ ಬೆಲೆ ಇರೋದು. ಸೊ ಅದಕ್ಕೋಸ್ಕರ ಇಡೀ ನಮ್ಮ ತಾಲೂಕು ಆಡಳಿತ ಬೇಗ ಬಂದು ಇದನ್ನು ನಾವು ಸರಿಪಡಿಸಿದ್ವಿ. ನಾನು ಸ್ವಲ್ಪ ಬರೋದು ಲೇಟ್, ನೆನ್ನೆ ಬರಬೇಕಾಯಿತು, ಇವತ್ತು ಬಂದಿದ್ದೀನಿ. ನಾನು ಸುಹೇಲ್ ಮತ್ತು ನಮ್ಮ ಅಜ್ಜು ಇಡೀ ಫ್ಯಾಮಿಲಿ ಒಂದೇ ಹೇಳೋದು, ನಿಮ್ಮ ಜೊತೆ ಯಾವತ್ತೂ ನಾನು ಇರ್ತೀನಿ, ಆಯ್ತಲ್ವಾ? ಖಂಡಿತವಾಗಿ ನಾನು ಇದು ಮುಂದೆ ಇದ್ರೂ ಕೂಡ ಇರ್ತೀನಿ, ಹಿಂದೆ ಕೂಡ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ, ಆ ದೇವರು ಬರೆಸೋಂಥ ಶಕ್ತಿ ದೇವ್ರು ನಮಗೆ ಅಲ್ಲ ನಿಮ್ಗೆ ಕೊಡಲಿ ಅಂತ ಕೇಳ್ಕೊತ, ಮುಂದೆ ಈ ಥರ ಅಹಿತಕರ ಘಟನೆ ಆಡ್ದಂಗೆ ಎಲ್ಲ ನಾಗರಿಕ ಬಂದರೂ ಕೂಡ ಒಂದೇ ಕೇಳೋದು, ಮಲಗೋಕ್ಕಿಂತ ಮುಂಚೆ ಒಂದು ಸಲ ಸಿಲಿಂಡ್ರನ್ನ ಚೆಕ್ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಆ ಸಿಲಿಂಡ್ರ್ ಗ್ಯಾಸ್ ಲೀಕ್ ಆಗ್ತಾ ಐಸಿದಾಗಿ ಅದನ್ನು ಎಲೆಕ್ಟ್ರಿಕಲ್ ಬ್ಲಾಸ್ಟ್ ಆಗ್ತಾನೆ ಈ ಮನೆಗೆ ಮೇನ್ ಕಾರಣ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ನೆಗ್ಲಿಜೆನ್ಸ್ ಬೇಡ. ನನಗೆ ಗೊತ್ತಿದ್ದ ಪ್ರಕಾರ ಇದೊಂದೇ ಇರ್ತಕ್ಕಂಥ ಜೀವ, ಹೋದ್ಮೇಲೆ ಬರ್ತೀವೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಈ ಜೀವನ ಉಳಿಸ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಕೈಲಿರಲಿ, ಆದಷ್ಟು ಬೇಗ ಇದನ್ನು ನೆಗ್ಲೆಕ್ಟ್ ಬೇಡ ಅಂತ ಕೇಳ್ಕೊತ, ಈ ಕುಟುಂಬಕ್ಕೆ ಇಡೀ ನಮ್ಮ ತಾಲೂಕು ಆಡಳಿತ ಮತ್ತು ನಾನು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ನಿಮಗೆ ಅದು ನೋವು ಬರೆಸೋವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.